ಎಲ್ಲರಿಗೂ ನಮಸ್ಕಾರ. ಹೈಟೆಕ್ ಇನ್ಫೋ ಕನ್ನಡ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷ ನಾವು ಮಾರ್ಚ್ 17ನೇ ತಾರೀಕು ಸ್ಫೂರ್ತಿ ದಿನ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬಕ್ಕೆ ಉಚಿತವಾಗಿ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಇದೇ ರೀತಿ ಈ ವರ್ಷ ಕೂಡ ನಾವು ಅಪ್ಲಿಕೇಶನ್ ಫಾರ್ಮ್ ಅನ್ನ ನಾವು ಲಿಂಕ್ ಅನ್ನ ಕಳಿಸಿದ್ವಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ. ಅನೇಕರು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅವರ ಅಭಿಪ್ರಾಯಗಳನ್ನ ಕೂಡ ತಿಳಿಸಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನ ಯಾವ ರೀತಿ ತಿಳಿಸಿದ್ದಾರೆ ಅಂತ ನಿಮಗೆ ಒಂದು ಲೈವ್ ಆಗಿ ತೋರಿಸೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ನಾವು ಈಗ ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಅವರ ಅಭಿಪ್ರಾಯ ತಿಳಿಸಿದ್ದಾರೆ ಅವರ ಒಂದು ಅಭಿಪ್ರಾಯಗಳನ್ನ ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದು ನಮ್ಮ ಅಪ್ಲಿಕೇಶನ್ ಫಾರ್ಮ್ ಎಐ ಕೆರಿಯರ್ ಅಂಡ್ ಡಿಜಿಟಲ್ ಮಾಸ್ಟರಿ ಪ್ರೋಗ್ರಾಮ್ 2026 ಸ್ಫೂರ್ತಿ ದಿನ 2026. ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಸೊ ಪ್ರತಿ ವರ್ಷ ನಾವು ಡೇಟಾ ಅನಾಲಿಸಿಸ್ ಮತ್ತು ರಿಪೋರ್ಟಿಂಗ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸೊ ಈ ಬಾರಿ ಎಐ ಒಂದಷ್ಟು ಟೂಲ್ಸ್ಗಳನ್ನು ನಾನು ತಿಳಿಸ್ಕೊಡೋದಕ್ಕೆ ಮತ್ತು ಏನೆಲ್ಲ ಕಾರ್ಯಕ್ರಮ ಇರುತ್ತೆ ನೋಡಿ, ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್, ರೆಸ್ಯೂಮೆ ಬಿಲ್ಡಿಂಗ್, ಎಐ ಕಾನ್ಸೆಪ್ಟ್ಸ್ ಅಂಡ್ ಟೂಲ್ಸ್, ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್, ವಿಡಿಯೋ ಮತ್ತು ಫೋಟೋ ಎಡಿಟಿಂಗ್, ಎಐ ಫಿಲಮ್ ಮೇಕಿಂಗ್, ಕಂಟೆಂಟ್ ಕ್ರಿಯೇಷನ್, ಸೋಷಿಯಲ್ ಮೀಡಿಯಾ ಗ್ರೋತ್ ಅಂದರೆ ನಿಮಗೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಲಿಂಕ್ಡ್ ಇನ್ ಆಗಿರ್ಬೋದು, ಯಾವ ರೀತಿ ಇದನ್ನ ನೀವು ಬೆಳೆಸ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಕಿರಿಯರ್ ಗೈಡೆನ್ಸ್ ಕೂಡ ಇರುತ್ತೆ. ಸೊ ಈ ರೀತಿಯಾದ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಫಿಲ್ ಮಾಡೋಕೆ ಬರುತ್ತೆ. ಸೊ ಇಲ್ಲಿ ಕೆಲವು ಒಂದಷ್ಟು ಜನ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿದ್ದಾರೆ. ಸೊ ಅವರ ಅಭಿಪ್ರಾಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತುಂಬಾ ಜನ ಫಿಲ್ ಮಾಡಿದ್ದಾರೆ ಆಕ್ಚುಲಿ. ಸೊ ಇನ್ನು ತುಂಬಾ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇದನ್ನ ಫಿಲ್ ಮಾಡಬೇಕು. ಸೊ ಯಾರೆಲ್ಲ ಫಿಲ್ ಮಾಡಿದ್ದಾರೆ ಅವರ ಅಭಿಪ್ರಾಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಇಲ್ಲಿ ಪ್ರವೀಣ್ ಅಂತ, ನಾನು ಅವರ ನಂಬರ್ ಅಂಡ್ ಇಮೇಲ್ ಐಡಿಯನ್ನ ಇಲ್ಲಿ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಕೆಲವು ಅವರ ಹೆಸರುಗಳನ್ನಷ್ಟೇ ನಾನು ನಿಮಗೆ ತಿಳಿಸ್ತೀನಿ, ಯಾಕಂದ್ರೆ ಒಂದು ಪ್ರೈವಸಿಗೋಸ್ಕರ ನಾನು ಅವರ ಒಂದು ಜಿಮೇಲ್ ಐ ಡಿ ಅಥವಾ ಇಮೇಲ್ ಐ ಡಿ ಮತ್ತೆ ಮೊಬೈಲ್ ನಂಬರ್ ಅನ್ನ ಹೈಡ್ ಮಾಡಿರ್ತೀನಿ. ಸೊ ಇಲ್ಲಿ ತುಂಬಾ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಪ್ರಶ್ನೆಗೆ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಇಲ್ಲಿ ನೋಡಿ, ಈ ವರ್ಕ್ಶಾಪ್ ಹೊರತಾಗಿ ನೀವು ITIS ಇಂದ ಕನ್ನಡದಲ್ಲಿ ಯಾವ ವರ್ಕ್ಶಾಪ್ ನಡೆಸಲು ಇಷ್ಟಪಡುತ್ತೀರಿ ಅಂತ ಒಂದು ಪ್ರಶ್ನೆ ಇದೆ. ಮತ್ತೆ ಈ ಎಐ ಕೆರಿಯರ್ ಅಂಡ್ ಡಿಜಿಟಲ್ ಮಾಸ್ಟರಿ ಪ್ರೋಗ್ರಾಮ್ 2026 ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಹಾಗೂ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ITS ಸಂಸ್ಥೆಯವರು ಕನ್ನಡದಲ್ಲಿ ಈ ಕೋರ್ಸ್ಗಳನ್ನ ನಡೆಸುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಕೇಳ್ಕೊಂಡಿದ್ವಿ. ಸೊ ಇಲ್ಲಿ ಪ್ರವೀಣ್ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ, ಅವರು ಕ್ಯಾನ್ವಾ ಟ್ರೈನಿಂಗ್ ಮಾಡಬೇಕು ಅಂತಿದ್ದಾರೆ. ಮತ್ತೆ ರಿಯಲಿ ಇಟ್ಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಟು ಲರ್ನ್ ಡೇಟಾ ಅನಾಲಿಟಿಕ್ಸ್. ಥ್ಯಾಂಕ್ ಯು ITS ಫಾರ್ ದಿಸ್ ಅಪರ್ಚುನಿಟಿ ಕ್ರಿಯೇಟಿಂಗ್ ಎವ್ರಿ ಇಯರ್ ಫಾರ್ ದಿ ಅಪ್ಪೂಸ್ ಬರ್ಡೇ ಸೆಲೆಬ್ರೇಷನ್ ಅಂತ. ತುಂಬಾ ಖುಷಿ ಆಯ್ತು. ಖಂಡಿತವಾಗಿ ನಾವು ಇದನ್ನ 2018ನೇ ಇಸ್ವಿಯಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಹೋಗ್ತಾ ಹೋಗ್ತಾ ನಾವು ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬ ಕೂಡ ನಾವು ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ಸ್ಪೈರಿಂಗ್ ಡೇ, ಸ್ಫೂರ್ತಿ ದಿನ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಒಂದು ಒಳ್ಳೆ ಒಂದು ಜಾಬ್ ಅನ್ನ ಹುಡುಕೋಬೇಕು ಅಥವಾ ಒಂದು ಒಳ್ಳೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದ್ವಿ. ಸೊ ಇದಿನ್ನೂ ಮುಂದುವರಿಯುತ್ತಾನೆ ಇರುತ್ತೆ. ಸೊ ಪ್ರವೀಣ್ ಅವರೇ ತುಂಬಾ ಥ್ಯಾಂಕ್ಸ್. ಮತ್ತೆ ಇವರು ಇನ್ನೂ ಹೇಳ್ತಾರೆ, ITS ಡೂಯಿಂಗ್ ಗುಡ್ ಜಾಬ್ as always, giving an opportunity to learners new things and giving more confidence to do something in data analytics in their career. ಖಂಡಿತವಾಗಿ ಈ ಕಾರ್ಯಕ್ರಮವನ್ನ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಮತ್ತೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಬರ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಆಗಿ. ರೈಟ್, ಚಂದ್ರು ಭಜಂತ್ರಿ ಅಂತ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಈ ವರ್ಕ್ಶಾಪ್ ಹೊರತಾಗಿ ITS ಇಂದ ಕನ್ನಡ ವರ್ಕ್ಶಾಪ್ ನಡೆಸಲು ಇಷ್ಟಪಡ್ತೀರಿ, ಯಾವ್ದನ್ನ ಬೇಕು ಅಂತ ಕೇಳಿದಾಗ, ಏನಿಲ್ಲ ಸರ್, ಫ್ರೆಶರ್ಗೆ ಕೆಲಸ ಸಿಗೋ ಹಾಗೆ ಮತ್ತು ಕೆಲಸ ಮಾಡುತ್ತಿರುವವರಿಗೆ ಸ್ಯಾಲರಿ ಜಾಸ್ತಿ ಸಿಗೋ ತರ ಯಾವ ಸ್ಕಿಲ್ ಬೇಕು, ಇದರ ಮೇಲೆ ವರ್ಕ್ಶಾಪ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗಿ ಚಂದ್ರ ಅವರೇ, ನೋಡೋಣ. ನಾವು ಕೆರಿಯರ್ ಗೈಡೆನ್ಸ್ ಬಗ್ಗೆ ಏನು ಒಂದು ಟಾಪಿಕ್ ತಗೊಂಡಿದ್ವಿ, ಅದರಲ್ಲಿ ಈ ಒಂದು ಟಾಪಿಕ್ ಕೂಡ ನಾನು ಸೇರಿಸ್ಕೊತೀನಿ. ಮತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಮತ್ತೆ ಇವ್ರು ಹೇಳ್ತಾರೆ, ಒಳ್ಳೇದು ಸರ್, ಯಾಕೆಂದ್ರೆ ಕರ್ನಾಟಕದಲ್ಲಿ ಇದ್ದವರೇ ಕನ್ನಡದಲ್ಲಿ ಕಲಿಸಲ್ಲ, ಅದರಲ್ಲೂ ಫೀಸ್ ಜಾಸ್ತಿ ತಗೊಳ್ತಾರೆ. ನೀವು ಉಚಿತವಾಗಿ ಕಲಿಸುತ್ತಿರುವುದರಿಂದ ನಮಗೆ ಸಹಾಯ ಆಗುತ್ತೆ. ಖಂಡಿತವಾಗಿ ನಾವು ತುಂಬಾ ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ, ತುಂಬಾ ಜನಕ್ಕೆ ಕೆಲಸ ಕೂಡ ಸಿಕ್ಕಿದೆ. ಸೊ ಇದನ್ನ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಚಂದ್ರು ಭಜಂತ್ರಿ ಅವರೇ. ಮತ್ತೆ ಮೋಹನ್ ಕುಮಾರ್ ಅವರು ಹೇಳ್ತಾರೆ, AI ವಿತ್ ML ಅಂತ, ಇದನ್ನ ನಾನು ಖಂಡಿತವಾಗಿ ಈ ಬಾರಿ ಟ್ರೈ ಮಾಡ್ತೀನಿ, ನೋಡೋಣ. ಇಟ್ಸ್ ಗುಡ್ ಪ್ಲಾಟ್ಫಾರ್ಮ್ ಟು ಲರ್ನ್ ಫಾರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಷರ್ಸ್. ಥ್ಯಾಂಕ್ ಯು.
which every use for us to grow in different domain, and thanking you heartily for this data. Thank you so much ಮೋಹನ್ ಅವರೇ. ಮತ್ತೆ ಸುನಿಲ್ ಕಟ್ಟಪುಗೋಲ್ ಅವರು ಡೇಟಾ ರಿಪೋರ್ಟಿಂಗ್ ಟೆಕ್ನಿಕ್ಸ್ ಆಸಮ್ ಬೆಸ್ಟ್ ಅಂತಾನೆ ಹೇಳಿದ್ದಾರೆ. ಎಲ್ಲದನ್ನು ನಾನು ಓದಕ್ಕಾಗಲ್ಲ, ಯಾಕಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಕಮೆಂಟ್ಸ್ ಇರ್ತವೆ, ಗುಡ್ ಥ್ಯಾಂಕ್ಸ್ ಅಂತೆಲ್ಲ. ಸೊ ಅದನ್ನೆಲ್ಲ ನಾವು ಓದಕ್ ಹೋಗಲ್ಲ. ಯಾವ್ದೆಲ್ಲ ಒಂದು ಸ್ವಲ್ಪ ಎಲಾಬರೇಟ್ ಆಗಿ ಒಂದು ಏನೊಂದು ಕಮೆಂಟ್ ಹಾಕಿರ್ತಾರೆ ಅದನ್ನ ನಾವು ನೋಡೋಣ. ಮತ್ತೆ ಅಮೂಲ್ಯ ಅವರಿಗೆ ಗ್ರಾಫಿಕ್ ಡಿಸೈನಿಂಗ್ ಖಂಡಿತ ಮಾಡ್ತೀನಿ, ಫೋಟೋ ಎಡಿಟಿಂಗ್ ಮತ್ತೆ ವಿಡಿಯೋ ಎಡಿಟಿಂಗ್ ಇರುತ್ತೆ, ಅದ್ರಲ್ಲಿ ನಾನು ಇದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ದಿಸ್ ಇಸ್ ಅ ಗುಡ್ ಅಂಡ್ ವೆರಿ ಯೂಸ್ಫುಲ್ ಪ್ರೋಗ್ರಾಮ್. ನೋ ಡೇ ಇಟ್ಸ್ ಟೂ ನೀಡೆಡ್ ಫಾರ್ ಕೆರಿಯರ್ ಗ್ರೋತ್ ಅಂಡ್ ಎಂಟರ್ IT ಕಂಪನೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್. ಖಂಡಿತವಾಗಿ ಅಮೂಲ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್ಸ್. ಇಟ್ ಈಸ್ ಮೋಟಿವೇಟೆಡ್ ಪ್ರೋಗ್ರಾಮ್ ಅಂಡ್ ವೆರಿ ಯೂಸ್ಫುಲ್ ಫಾರ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ಖಂಡಿತವಾಗಿ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೋ ದೊಡ್ಡ ದೊಡ್ಡ ಸಹಾಯಗಳನ್ನು ಮಾಡಿದ್ದಾರೆ. ಅವರ ರೀತಿ ನಾವು ಕೂಡ ಒಂದು ಅಳಿಲ್ ಸೇವೆ, ನಾವು ಮಾಡಿದಷ್ಟು ನಾವು ಮಾಡೋಕ್ಕಾಗಲ್ಲ, ಅದನ್ನ ಊಹಿಸಕ್ ಕೂಡ ಆಗಲ್ಲ, ಅಷ್ಟು ದೊಡ್ಡ ಮಟ್ಟಿಗೆ ಅವರು ಸಹಾಯ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರು ನಡೆದಂತ ಹೆಜ್ಜೆಯಲ್ಲಿ ನಾವು ಒಂದು ಸಣ್ಣದಾಗಿ ಏನೋ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಖಂಡಿತ ಇರಬೇಕು. ರೈಟ್. ರಾಹುಲ್ ನಾಯಕ್ ಹೇಳ್ತಾರೆ ಪೈಥಾನ್ SQL ಖಂಡಿತ ಮಾಡೋಣ. ಪೈಥಾನ್ ಡೇಟಾ ಅನಾಲಿಟಿಕ್ಸ್ ಪ್ರೋಗ್ರಾಮ್ ಅಲ್ಲಿ ಇದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ. ಗುಡ್, ತುಂಬಾ ಖುಷಿ ಆಯ್ತು, ನಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದ್ರೆ ಇನ್ನೂ ಸಂತೋಷ ಆಗುತ್ತೆ. ಸೂರಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಂತೆ, ವೆರಿ ಮಚ್ ಯೂಸ್ಫುಲ್. ಇಟ್ ಈಸ್ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ಟು ಹೆಲ್ಪ್ ಕನ್ನಡಿಗರ್ಸ್ ಹೂ ವಾಂಟ್ಸ್ ಟು ಆಕ್ಸಲರೇಟ್ ದೇರ್ ಗ್ರೋತ್. ತುಂಬಾ ಸಂತೋಷ. ರೈಟ್. ಗೌತಮ್ ಕ್ಲೌಡ್ ಕಂಪ್ಯೂಟಿಂಗ್, ಇದನ್ನು ಕೂಡ ಟ್ರೈ ಮಾಡೋಣ ಈ ಸರಿ. ಯಾರನ್ನ ಅಕಸ್ಮಾತ್ ಆಗಿ ಫ್ಯಾಕಲ್ಟಿ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿಸ್ತೀನಿ. ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಕನ್ನಡಿಗರ್ಸ್ ಅಂಡ್ ಯುವರ್ ಗೈಡೆನ್ಸ್. ಇಟ್ಸ್ ವೆರಿ ಹೆಲ್ಪ್ಫುಲ್ ಸರ್, ಥ್ಯಾಂಕ್ ಯು. ಇಟ್ಸ್ ರಿಯಲಿ ಗುಡ್ ಫಾರ್ ಕನ್ನಡ ಪೀಪಲ್. ಕನ್ನಡ ಪೀಪಲ್ ಕ್ಯಾನ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ ಟು ಗ್ರೋ ಇನ್ ದಿ ಇಂಡಸ್ಟ್ರಿ. ಸೊ ಈ ಒಂದು ವರ್ಕ್ಶಾಪ್ ಕನ್ನಡದಲ್ಲಿ ಇರೋದ್ರಿಂದ ಕನ್ನಡದವರಿಗೆ ತುಂಬಾ ಅನುಕೂಲ ಆಗುತ್ತೆ. ಬೇರೆ ಭಾಷೆಯವರಿಗೆ ನಾವು ಏನ್ ಮಾಡ್ಬೋದು, ನಾವು ಅದನ್ನ ಕೂಡ ಯೋಚನೆ ಮಾಡ್ತಾ ಇದೀವಿ. ನೋಡೋಣ, ನಮ್ಮ ಕೈಲಿಂದ ಅಕಸ್ಮಾತ್ಗೆ ಬೇರೆ ಭಾಷೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನು ಕೂಡ ಪ್ರಯತ್ನ ಪಡೋಣ. ಆನಂದ್ಗೆ EI ಬೇಕಂತೆ, ನೈಸ್, ತುಂಬಾ ಖುಷಿ. ಅಪ್ಪು ಅವರ ನೆನಪು ಯಾವಾಗ್ಲೂ ಈ ತರ ಕೋರ್ಸ್ ಇಂದ ಅದ್ಭುತ, ಥ್ಯಾಂಕ್ ಯು. ನಮ್ಮ ಕೈಲಿ ಇಷ್ಟೇ ಮಾಡೋಕ್ಕಾಗೋದು. ಅಂದ್ರೆ ನಮ್ಮ ಒಂದು ಶಕ್ತಿ ಅನುಸಾರವಾಗಿ ನಾವು ಏನೆಲ್ಲ ಮಾಡಬಹುದು, ಒಬ್ಬ ದೊಡ್ಡ ವ್ಯಕ್ತಿಗೆ ಏನೆಲ್ಲ ನಾವು ಒಂದು ಅವ್ರು ಮಾಡಿದಂತ ಕಾರ್ಯದಲ್ಲಿ ನಾವು ಒಂದು ಅಳಿಸೋಣ ಏನು ಮಾಡ್ಬೋದು ಅದನ್ನ ಮಾಡಿ. ಸ್ಯಾಪ್ ಐಡಿಯಾ ಇಲ್ಲ ಮೋಹನ್, ನಾನು ಟ್ರೈ ಮಾಡ್ತೀನಿ, ಬಟ್ ಸ್ಯಾಪ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಫ್ಯಾಕಲ್ಟೀಸ್ ಇದ್ರೆ ಖಂಡಿತ ಇದನ್ನು ಕೂಡ ಮಾಡಿಸೋಣ. ತುಂಬಾ ಉಪಯುಕ್ತ. ಎಲ್ಲ ಕನ್ನಡಿಗರಿಗೆ ಧನ್ಯವಾದ, ನಿಮ್ಮ ಟೀಮ್ಗೆ ಥ್ಯಾಂಕ್ ಯು ಸೊ ಮಚ್. ತುಂಬಾ ಉಪಯುಕ್ತ. ಸೇಮ್ ಅದೇ ಕಮೆಂಟ್ರಿ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಓಕೆ. ಮಧು, ಡೇಟಾ ಅನಾಲಿಟಿಕ್ಸ್ ಬೇಕು, ಖಂಡಿತವಾಗಿ ಮಾಡೋಣ. ಇದಿರುತ್ತೆ ನಿಮಗೆ ಕಂಪ್ಲೀಟ್ ಡೇಟಾ ಅನಾಲಿಟಿಕ್ಸ್ ನಾನು ಮಾಡ್ತೀನಿ. ಮತ್ತೆ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್. ಓಕೆ, ಲವ್ ದಿಸ್. ಗೌರೀಶ್ ಅವ್ರಿಗೆ ಏನು ಐಡಿಯಾ ಇಲ್ಲ, ಸುಮ್ಮನೆ ಹಾಕಿದ್ದಾರೆ, ಪರವಾಗಿಲ್ಲ. ಕಲಿಯಲು ಆಸಕ್ತಿ ಇದೆ, ಖಂಡಿತ ಅಟೆಂಡ್ ಮಾಡಿ ಗೌರೀಶ್ ಅವರೇ. ಉತ್ತಮ ಯೋಜನೆ, ಥ್ಯಾಂಕ್ ಯು. ಹೌ ಕ್ಯಾನ್ ಐ ಅಪ್ಗ್ರೇಡ್ ಮೈ ಸ್ಕಿಲ್ಸ್, ರಮ್ಯಾ ಹೇಳ್ತಾರೆ. AI ಬಗ್ಗೆ ಖಂಡಿತವಾಗಿ AI ಬಗ್ಗೆ ಸ್ಕ್ರಾಚ್ ಇಂದ ಮಾಡಬೇಕು ಅಂತ ಇದ್ದೀನಿ. ತುಂಬಾ ಡೆಪ್ತ್ ಆಗಿ ಮಾಡಕ್ಕಾಗದಿದ್ರು ನಿಮ್ಗೊಂದು ಕಂಪ್ಲೀಟ್ ಐಡಿಯಾವನ್ನ ನಾನು ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ಕಂಡಕ್ಟಿಂಗ್ ದಿಸ್ ಟು ದ ಸೊಸೈಟಿ ವಿತೌಟ್ ಎನಿ ಕಮರ್ಷಿಯಲ್ ಇಂಟೆನ್ಷನ್. ಖಂಡಿತವಾಗಿ ಮನಸ್ಪೂರ್ವಕವಾಗಿ ಇದನ್ನು ಮಾಡ್ತಾ ಇರೋದು. ಇದನ್ನು ಆಲ್ರೆಡಿ ತುಂಬಾ ಜನ ಅಟೆಂಡ್ ಮಾಡಿದ್ದಾರೆ. ಸೊ ಅವ್ರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕಮೆಂಟ್ಸ್ ಅನ್ನು ಹಾಕಿದ್ರೆ ಇನ್ನೂ ಸಂತೋಷವಾಗಿರುತ್ತೆ. ನಿಮ್ಮ ಒಂದು ಅಭಿಪ್ರಾಯದಿಂದ ಇನ್ನೂ ಅನೇಕ ಜನರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಓಕೆ. ಬಿಂದು SS ಕ್ಲೌಡ್ ಕಂಪ್ಯೂಟಿಂಗ್ ಟ್ರೈ ಮಾಡೋಣ ಖಂಡಿತವಾಗಿ. ಮತ್ತೆ ಇವರೇನೋ ಒಂದಷ್ಟು ಕಮೆಂಟ್ ಹಾಕಿದ್ದಾರೆ, ನೋಡೋಣ ಏನಂತ ಹೇಳ್ತಾರೆ. ಈ AI ಕೆರಿಯರ್ ಅಂಡ್ ಡಿಜಿಟಲ್ ಮಾಸ್ಟರಿ ಪ್ರೋಗ್ರಾಮ್ 2026 ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿದೆ ಎಂದು ನನಗೆ ಅನಿಸುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ AI ಕೌಶಲ್ಯಗಳು ಅತ್ಯಂತ ಮುಖ್ಯವಾಗಿದೆ. ಈ ಕಾರ್ಯಕ್ರಮವು ಭವಿಷ್ಯದ ಉದ್ಯೋಗಾವಕಾಶಗಳಿಗೆ ಸಹಾಯ ಮಾಡುತ್ತದೆ ಮತ್ತು ವಿದ್ಯಾರ್ಥಿಗಳ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಖಂಡಿತವಾಗಿ ಮಾಡೋಣ. ಇದಕ್ಕೋಸ್ಕರನೇ ನಾವು AI ಟೂಲ್ಸ್ ಇವಾಗ ಏನಿದೆ 2026 ಅಲ್ಲಿ, ಈ ವರ್ಷ AI ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಈ ಸರಿ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ಸ್ ಬದಲು AI ಕೆರಿಯರ್ ಮತ್ತೆ ಡಿಜಿಟಲ್ ಗ್ರೋತ್ ಮಾಸ್ಟರಿ ಅಂತ ನಾವು ಈ ಒಂದು ಹೆಸರನ್ನ ಇಟ್ಟಿರೋದು ಈ ಕೋರ್ಸ್ಗೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ITS ಸಂಸ್ಥೆಯ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ತುಂಬಾ ಶ್ಲಾಘನೀಯ. ಇದು ಯುವಕರಿಗೆ ಪ್ರೇರಣೆ ನೀಡುವ ಉತ್ತಮ ಉಪಕ್ರಮವಾಗಿದೆ. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಖಂಡಿತ ಬಿಂದು, ನಾವು ಅಪ್ಪುವರ ಒಂದು ಸೇವು ಮನೋಭಾವ ನೋಡಿ ಅವರು ಮಾಡತಕ್ಕಂಥ ಕಾರ್ಯಗಳಲ್ಲಿ ನಾವು ಅದೇ ರೀತಿಯಾದ ಒಂದು ಸಮಾಜಕ್ಕೆ ಒಳ್ಳೆ ರೀತಿಯಾದ ಒಂದು ಸಹಾಯವನ್ನ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಪ್ರೀತಮ್, ನೋ ಗುಡ್ ಕೆರಿಯರ್ ಫ್ಯೂಚರ್, ನೈಸ್ ಟು ಲರ್ನ್ ಇನ್ ಅವರ್ ಲ್ಯಾಂಗ್ವೇಜ್. ಖಂಡಿತವಾಗಿ. ಸುಷ್ಮಿತಾ,
ಕಮ್ಯುನಿಕೇಶನ್ ಸ್ಕಿಲ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟ್ ನೋಡೋಣ ಸುಷ್ಮಿತಾ ಅವರೇ, ಇದನ್ನು ನಾವು ಟ್ರೈ ಮಾಡೋಣ. ಹೋಪ್ ಟು ಲರ್ನ್ ಅನ್ ಔಟ್ಸ್ಟ್ಯಾಂಡಿಂಗ್ ಸ್ಕಿಲ್ ಟು ಗೇನ್ ನಾಲೆಜ್ ಅಂಡ್ ಎನ್ಹಾನ್ಸ್ ಮೈ ಕೆರಿಯರ್. ಓಕೆ, ಐಟಾಸ್ ಟೀಮ್ ಇಸ್ ಡೂಯಿಂಗ್ ಸಚ್ ಅ ಗುಡ್ ವರ್ಕ್. ಹೋಪ್ ಇಟ್ ವುಡ್ ಬಿ ಹೆಲ್ಪ್ಫುಲ್ ಫಾರ್ ಆಲ್. ಖಂಡಿತವಾಗಿ ನಾವು ಪ್ರಯತ್ನ ಮಾಡೋಣ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ. ಓಕೆ, ತ್ರಿವೇಣಿ ಟ್ಯಾಬ್ಲು ಮಾಡೋಣ. ತ್ರಿವೇಣಿ ಅವರೇ, ಅಪ್ಕಮಿಂಗ್ ಡೇಸ್ ಎ ಐ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಖಂಡಿತ ಇಂಪಾರ್ಟೆಂಟು. ಎ ಐ ಇವಾಗಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, ಇಟ್ಸ್ ಗುಡ್ ಬಿಕಾಸ್ ಮೆನಿ ಮೆಂಬರ್ಸ್ ವಾಂಟ್ ಟು ಲರ್ನ್ ನ್ಯೂ ಥಿಂಗ್ಸ್ ಬಟ್ ಫಾರ್ ದಮ್ ಡೋಂಟ್ ಹ್ಯಾವ್ ಐಡಿಯಾ ವೇರ್ ಟು ಸ್ಟಾರ್ಟ್, ಹೌ ಟು ಸ್ಟಾರ್ಟ್. ಖಂಡಿತವಾಗಿ ನಾವು ಸ್ಕ್ರಾಚ್ ಇಂದ ಮಾಡೋಣ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಲಾರಿಟಿ, ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಆಗಿರ್ಬೋದು, ಎ ಐ ಟೂಲ್ಸ್ ಬಗ್ಗೆ ಆಗಿರ್ಬೋದು, ಎ ಐ ಫಿಲಮ್ ಮೇಕಿಂಗು, ಮತ್ತೆ ನಿಮ್ಮ ವಿಡಿಯೋ ಎಡಿಟಿಂಗು, ಈವನ್ ಸೋಷಿಯಲ್ ಮೀಡಿಯಾ ಗ್ರೋತ್. ಅಂದ್ರೆ ನೀವೇನಾದ್ರೂ ಅಕಸ್ಮಾತಾಗಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಲಿಂಕ್ಡ್ ಇನ್, ಫೇಸ್ಬುಕ್ ಈ ಥರದ್ದನ್ನು ನನಗೆ ಗೊತ್ತಿರೋಷ್ಟು ಅಷ್ಟು ಐಡಿಯಾಸ್ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್, ಓಕೆ, ಗುಡ್ ಆಪರ್ಚುನಿಟಿ ಟು ಲರ್ನ್, ಇಟ್ಸ್ ವೆರಿ ಯೂಸ್ಫುಲ್, ವೆರಿ ಗುಡ್, ಥ್ಯಾಂಕ್ ಯು. ಸುಕ್ಷೇಮ್ ಸಜ್ಜನ್, ಓಕೆ. ಪುನೀತ್ ಕಮರಡಗಿ, ಓಕೆ, ಡೇಟಾ ಅನಾಲಿಸಿಸ್ ವಿತ್ ಎ ಐ, ಇದೇ ನಿಮಗೆ ಮೈನ್ ಹೈಲೈಟ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ. ಖಂಡಿತವಾಗಿ ಮಾಡೋಣ. ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್, ಹೆಲ್ಪ್ಸ್ ಮೆನಿ ಇನ್ ದಿಸ್ ಎ ಐ ವರ್ಲ್ಡ್. ಕಂಪ್ಲೀಟ್ ಆಗಿ ನಾವು ಎ ಐ ಬಗ್ಗೆ ತಿಳ್ಕೊಳ್ಳೋಣ. ಸ್ಫೂರ್ತಿದಿಂದ ತುಂಬಾ ಸ್ಫೂರ್ತಿ ನೀಡುವುದು. ಧನ್ಯವಾದಗಳು. ಹೌದು, ಖಂಡಿತವಾಗಿ. ಗಜೇಂದ್ರ, ಪ್ಲೇಸ್ಮೆಂಟ್ ವರ್ಕ್ಶಾಪ್, ಇಂಟ್ರೆಸ್ಟ್ ಟು ಲರ್ನ್ ಟು ಗ್ರೋ ಇನ್ ಕರೆಂಟ್ ಡಿಜಿಟಲ್ ಅರೇನಾ. ತುಂಬಾ ಚೆನ್ನಾಗಿದೆ. ಓಕೆ, ಸೊ ಈ ರೀತಿ ದರ್ಶನ್ ಅವ್ರು ಕೂಡ ಇಲ್ಲಿ ಮೆಸೇಜ್ ಮಾಡಿದ್ದಾರೆ. ಕೋಡಿಂಗ್ ಅಲ್ಟಿಮೇಟ್ ಅಪರ್ಚುನಿಟಿ. ನಾನು ಇದರ ITI ಸಂಸ್ಥೆಯ ತರಗತಿಗಳ ಫಲಾನುಭವಿ ಆಗಿರುವುದರಿಂದ ನನ್ನ ಹೆಮ್ಮೆ. ದರ್ಶನ್ ಅವರೇ, ತುಂಬಾ ಧನ್ಯವಾದಗಳು. ಇವರು ಅನೇಕ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದಾರೆ ದರ್ಶನ್. ಸೊ ಥ್ಯಾಂಕ್ ಯು ದರ್ಶನ್ ಫಾರ್ ಯುವರ್ ಕಮೆಂಟ್ಸ್. ನಾಗರಾಜ್ ಕೊಬ್ಬಿ, ನೋ ಅಂದ್ರೆ ಇವರು ಯಾವ್ದು ವರ್ಕ್ಶಾಪ್ ಅಟೆಂಡ್ ಮಾಡಿಲ್ಲ. ಗುಡ್ ಅಂಡ್ ಗುಡ್, ಓಕೆ, ಥ್ಯಾಂಕ್ ಯು ನಾಗರಾಜು. ಡೇಟಾ ಅನಾಲಿಟಿಕ್ಸ್ ಖಂಡಿತ ಮಾಡೋಣ. ಫ್ಯೂಚರ್ ಎಂಡ್ಯೂವರ್ಸ್, ಅತ್ಯುತ್ತಮ ಕಾರ್ಯ, ಥ್ಯಾಂಕ್ ಯು. ಚಂದ್ರಮೌಳಿ, 3D ಪ್ರಿಂಟಿಂಗ್ ನೋಡೋಣ. ಇದು ಅಷ್ಟು ಐಡಿಯಾ ಇಲ್ಲ ನನಗೆ, ಬಟ್ ಸ್ಟಿಲ್ ಟ್ರೈ ಮಾಡೋಣ. ಓಕೆ, ತುಂಬಾ ಒಳ್ಳೆಯ ಕಾರ್ಯಕ್ರಮ ಇದು. ಹೀಗೆ ರಾಜರತ್ನನ ನೆನಪಿನಲ್ಲಿ ಮುಂದುವರೆಯಲಿ. ಖಂಡಿತವಾಗಿ ಮುಂದುವರಿಯುತ್ತೆ. ತುಂಬಾ ಸಂತೋಷವಾಯಿತು ನೀವು ಈ ಕಮೆಂಟ್ ಹಾಕಿದ್ದಕ್ಕೆ. ಭವ್ಯಶ್ರೀ, ಡೋನೋ, ಗುಡ್ ಅಂಡ್ ಗುಡ್, ಓಕೆ. ದಿವ್ಯಾ, business growth strategies help improve our skills and main knowledge. Okay, first of all, thanks for holding this program which will help many people to learn, and very all the best to your team and keep doing this kind of workshops. ಖಂಡಿತವಾಗಿ ದಿವ್ಯವರೇ ಇದನ್ನ ಖಂಡಿತವಾಗಿ ಮುಂದುವರಿಸ್ತೀವಿ. ಓಕೆ, ರೈಟ್. ಲಾವಣ್ಯ, ನಾನು ಐಟಾಸ್ ಮೂಲಕ AI ಮೂಲಭೂತಗಳು, ಡಿಜಿಟಲ್ ಕೌಶಲ್ಯಗಳು, ಕಿರಿಯರ್ ಮಾರ್ಗದರ್ಶನ ಮತ್ತು ಉದ್ಯೋಗಕ್ಕೆ ಅಗತ್ಯವಾದ ತಾಂತ್ರಿಕ ಕೌಶಲ್ಯಗಳು ಕುರಿತು ಕನ್ನಡದಲ್ಲಿ ವರ್ಕ್ಶಾಪ್ಗಳನ್ನು ನಡೆಸಲು ಇಷ್ಟಪಡುತ್ತೇನೆ. ಇದರಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ತಂತ್ರಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ತುಂಬಾ ಧನ್ಯವಾದಗಳು ಲಾವಣ್ಯ ಅವರೇ. ನಿಮ್ಮ ಈ ಒಂದು ಕಮೆಂಟ್ ಅಥವಾ ಮೆಸೇಜ್ ಏನಿದೆ, ಇದು ಕಮೆಂಟ್ ಅನ್ನೋದಕ್ಕಿಂತ ಒಂದು ಮೆಸೇಜ್ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಇದು ನೋಡಿ, ಇವ್ರು ಏನಂತ ಹೇಳ್ತಿದ್ದಾರೆ, ತುಂಬಾ ಬಡ ಮಕ್ಕಳಿಗಿರ್ಬೋದು, ಕನ್ನಡ ಮಾಧ್ಯಮದಲ್ಲಿರ್ಬೋದು, ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಖಂಡಿತವಾಗಿ ಸತ್ಯ. ಈ ಕಾರ್ಯಕ್ರಮ ನಡೆಸ್ತಾ ಇರೋದು ಅದಕ್ಕೋಸ್ಕರ. ಸೊ ನಾನು ಎಲ್ಲರನ್ನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಇದನ್ನ ಎಷ್ಟು ಜನಕ್ಕೆ ಶೇರ್ ಮಾಡಿ. ಖಂಡಿತವಾಗಿ ನಾವು ಯಾವುದೇ ರೀತಿಯಾದ ಕಮರ್ಷಿಯಲ್ ಆಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಅಪ್ಪು ಅಂತ ಬಂದಾಗ ನಮಗೆ ಒಂದು ಬರೋದೇನಂದ್ರೆ ಸಹಾಯ ಮಾಡಬೇಕು ಅಥವಾ ಎನರ್ಜಿ ಅಷ್ಟಿರುತ್ತೆ ನಮಗೆ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಆ ಒಂದು ಮನೋಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮಗೆ ಯಾರಿಗೆಲ್ಲ ಆಗುತ್ತೆ, ಯಾರಿಗೆಲ್ಲ ಈ ಒಂದು ಅವಶ್ಯಕತೆ ಇದೆ, ಅವ್ರಿಗೆ ಈ ಒಂದು ವಿಷಯವನ್ನ ಮುಟ್ಟಿಸಿ, ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಕಳಿಸಿ, ನಾವು ಅವ್ರಿಗೆ ಡೀಟೇಲ್ಸ್ ಅನ್ನು ಕಳಿಸಿ, ಅವರು ಕೂಡ ಅಟೆಂಡ್ ಮಾಡಲಿ ಕ್ಲಾಸಸ್. ಓಕೆ, ಈ AI ಕೆರಿಯರ್ ಅಂಡ್ ಡಿಜಿಟಲ್ ಮಾಸ್ಟರ್ ಪ್ರೋಗ್ರಾಮ್ ಅತ್ಯಂತ ಉಪಯುಕ್ತ ಮತ್ತು ಭವಿಷ್ಯಮುಖಿ ಕಾರ್ಯಕ್ರಮವಾಗಿದೆ. ಇದು AI ಡಿಜಿಟಲ್ ತಂತ್ರಜ್ಞಾನ ಮತ್ತು ಕೆರಿಯರ್ ಅಭಿವೃದ್ಧಿಯನ್ನು ಒಟ್ಟಾಗಿ ಕಲಿಸುವ ಉತ್ತಮ ಅವಕಾಶ ನೀಡುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಫ್ರೆಷರ್ಸ್ಗಳಿಗೆ ಉದ್ಯೋಗ ಸಿದ್ಧತೆಗೆ ಬಹಳ ಸಹಾಯವಾಗುತ್ತದೆ. ಇದು ನನ್ನ ಅಭಿಪ್ರಾಯ. ಖಂಡಿತಮ್ಮ ಲಾವಣ್ಯ, ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ನಾವು ಈ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ರೈಟ್. ಸೊ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸದಾ ಸಮಾಜ ಮತ್ತು ಯುವ ಜನತೆಗೆ ಪ್ರೇರಣೆಯಾಗಿದ್ದಾರೆ. ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ITI ಸಂಸ್ಥೆ ಕನ್ನಡದಲ್ಲಿ ತರಗತಿಗಳನ್ನು ನಡೆಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ. ಇದರಿಂದ ಕನ್ನಡ ಯುವ ಜನತೆಗೆ ತಂತ್ರಜ್ಞಾನ, AI ಮತ್ತು ಡಿಜಿಟಲ್ ಕೌಶಲ್ಯಗಳನ್ನು ತಮ್ಮದೇ ಭಾಷೆಯಲ್ಲಿ ಕಲಿಯುವ ಅವಕಾಶ ದೊರೆಯುತ್ತದೆ. ಇದು ಕರ್ನಾಟಕದ ಯುವಕರ ಭವಿಷ್ಯ ನಿರ್ಮಾಣಕ್ಕೆ ಇದು ದೊಡ್ಡ ಸಹಾಯವಾಗುತ್ತದೆ. ಲಾವಣ್ಯ ಅವರೇ, ನಿಮ್ಮ ಈ ಒಂದು ಮೆಸೇಜ್, ನಾನು ಕಮೆಂಟ್ ಅನ್ನೋದಕ್ಕೆ ಹೋಗಿಲ್ಲ, ಈ ಒಂದು ಮೆಸೇಜ್ಗೆ ನನಗೆ ತುಂಬಾ ಸಂತೋಷ ಆಯಿತು. ಮನಸ್ಸಿಗೆ ತುಂಬಾ ಮುಟ್ಟುವಂತಹ ಮೆಸೇಜ್ಗಳನ್ನು ನೀವು ಹಾಕಿದ್ದೀರಾ. ತುಂಬಾ ಸಂತೋಷ ಆಯಿತು. ಖಂಡಿತವಾಗಿ ನೀವೇನಾದ್ರೂ ಅಕಸ್ಮಾತ್ ಬೆಂಗಳೂರಲ್ಲಿ ಇದ್ರೆ ಬಂದು ನಮ್ಮನ್ನ ಖಂಡಿತ ಭೇಟಿ ಮಾಡಿ.
ಆಯ್ತಾ. ನನಗೆ ತುಂಬಾ ಸಂತೋಷ ಆಯಿತು. ದಯವಿಟ್ಟು ಈ ಒಂದು ಕೋರ್ಸಲ್ಲಿ ನೀವು ಅಟೆಂಡ್ ಮಾಡಿ. ನಿಮ್ಮಂತ ನೀವೇನು ಈ ಮೆಸೇಜ್ ಹಾಕಿದ್ದೀರಾ, ಇದರಿಂದ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗಿ, ಇದು ಇನ್ಸ್ಪೈರಿಂಗ್ ಡೇ ಅಂತಾನೆ ಇದೆ, ಸ್ಫೂರ್ತಿ ದಿನ ಅಂತಾನೆ ಇದೆ, ಇದರಿಂದ ಇನ್ಸ್ಪೈರ್ ಆಗಿ ತುಂಬಾ ಜನ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ನಮಗೆ ತುಂಬಾ ಜನ ಬರ್ತಾರೆ ಅನ್ನೋದಕ್ಕಿಂತ ಇಲ್ಲಿ ಬಂದಿರತಕ್ಕಂಥ ಜನರು ಅವ್ರಿಗೊಂದು ಒಳ್ಳೆ ಕೆಲಸನೋ ಅಥವಾ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ಕಿದ್ರೆ ಸಾಕು, ಅದು ನಮಗೆ ತುಂಬಾ ಸಂತೋಷ. ಓಕೆ, ರೈಟ್. ಮೊಹಮ್ಮದ್ ಅಫ್ತಾಬ್ ಗೇಮ್ ಡೆವಲಪ್ಮೆಂಟ್ ನಾನು ಟ್ರೈ ಮಾಡ್ತೀನಿ, ನಾನು ನಿಮಗೆ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ AI ಕಂಟೆಂಟ್ ನೀವೇನು ಕೊಟ್ಟಿದ್ದಲ್ಲ ಕ್ರಿಯೇಷನ್, ಅದು ನಾನು ಖಂಡಿತ ನಾನು ಮಾಡ್ತೀನಿ ಈ ಒಂದು ಕೋರ್ಸಲ್ಲಿ. Okay, it's nice to learn and have great bright future of learning new skills of AI and to get job opportunity. More thanks for making this AI concept program. ಖಂಡಿತವಾಗಿ ಇದನ್ನ AI ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂದ್ರೆ 2026 ಅಲ್ಲಿ AI ಕಲ್ತಿರಲೇಬೇಕು ಪ್ರತಿಯೊಬ್ಬರು ಕೂಡ, ಯಾವುದೇ ಫೀಲ್ಡ್ ಅಲ್ಲಿ ಇದ್ರು. ಓಕೆ, ವೆಲ್ ಇಟ್ಸ್ ಗುಡ್ ಡೇಟ್ ಆಫ್ ಕ್ಲಾಸ್ ಇನ್ ಹಿಸ್ ಬರ್ಡೇ, ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ, ಮಂತ್ ಆಫ್ ITS ಅವರು ಖಂಡಿತ. ಸೊ ಅವ್ರಿಗೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ITS ಇಸ್ ವೆಲ್ ಕಾನ್ಸೆಪ್ಟ್ ಆಫ್ ಸ್ಕಿಲ್ಸ್ ಅಂಡ್ ಗೆಟಿಂಗ್ ಜಾಬ್. ಖಂಡಿತವಾಗಿ ಟ್ರೈ ಮಾಡೋಣ, ಎಲ್ರಿಗೂ ನಾವು ಕೆಲಸ ಕೊಡಿಸ್ತೀವಿ ಅಂತ ಆಗಲ್ಲ, ಸ್ಕಿಲ್ಸ್ ಅಂತ ಖಂಡಿತ ಮಾಡೋಣ. ಓಕೆ, ರೈಟ್. ಪ್ರಿಯಾಂಕಾ ಹೊನ್ನಬಕಾರಿ, ಓಕೆ, ಸಾರಿ ನಿಮ್ಮ ಹೆಸರು ಅಕಸ್ಮಾತ್ ತಪ್ಪಾಗಿ ಸ್ಪೆಲ್ ಮಾಡಿದ್ರೆ. ಪ್ರಿಯಾಂಕಾ ಹೊನ್ನಬಕಾರಿ. ಓಕೆ, ಜಾಬ್ ಸರ್ಚ್, ಕ್ಲೌಡ್ ಕಂಪ್ಯೂಟಿಂಗ್, ಡೆವಾಪ್ಸ್, AI ಫುಲ್ ಕೋರ್ಸ್. ಇಲ್ಲಿ ಕೆಲವೊಂದು ನಾನು ಮಾಡ್ತೀನಿ. ಜಾಬ್ ಸರ್ಚ್ ಇರ್ಬೋದು, AI ಫುಲ್ ಕೋರ್ಸ್, ಡೆವಾಪ್ಸ್ ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್. ನೋಡೋಣ, ಯಾರಾದ್ರೂ ಅಕಸ್ಮಾತ್ ಟ್ರೈನರ್ ಸಿಕ್ಕಿದ್ರೆ ಖಂಡಿತ ಮಾಡೋಣ. ವೆರಿ ಎಕ್ಸೈಟೆಡ್, ವೆರಿ ಗುಡ್ ವರ್ಕ್, ಇಟ್ ಮೇ ಹೆಲ್ಪ್ many students. Okay, good. Varshita, data analytics, good, feeling good. Okay, Lavanya N, you better Lavanya. Yes, platform for humble learners to learn who couldn't afford due to financial constraints. ಖಂಡಿತವಾಗಿ ಲಾಸ್ಟ್ ಟೈಮ್ ತುಂಬಾ ಜನ ಆಕ್ಚುಲಿ ಅಟೆಂಡ್ ಮಾಡಿ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ರು. ನಾನು ಹೆಸರೆಲ್ಲ ನಾನೆಲ್ಲ ಹೇಳಕ್ ಹೋಗಲ್ಲ. ತುಂಬಾ ಬಡ ಮಕ್ಕಳು ಕೂಡ ಅಟೆಂಡ್ ಮಾಡಿ ಅವರು ತುಂಬಾ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರು. ತುಂಬಾ ಸಂತೋಷ ಆಯಿತು. ಎಷ್ಟೋ ಕೋರ್ಸ್ಗಳಿಗೆ ₹1,000 ಕೊಟ್ಟು ಕಲಿಯೋದಕ್ಕಿಂತ ನಾವು ನಿಮ್ಮಲ್ಲೇ ಕಲ್ತೀವಿ ಅಂತ ನಮ್ಗೆ ತುಂಬಾ ಸಂತೋಷ ಆಯಿತು. ಸೊ ಅದೇ ರೀತಿ ಈ ಕಾರ್ಯಕ್ರಮದಲ್ಲೂ ತುಂಬಾ ಅನೇಕ ವಿಷಯಗಳನ್ನ ನಾವು ಕೋರ್ಸ್ಗಳಲ್ಲಿ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ದಿನೇಶ್ ಸುರೇಶ್ ಪಯಣ್ಣವರ್. ಓಕೆ, ದನೇಶ್ ಸುರೇಶ್ ಪಯಣ್ಣವರ್. ಓಕೆ, ಡೇಟಾ ಅನಲಿಸ್ಟ್. ಓಕೆ, ಗುಡ್, ಇಟ್ ಇಸ್ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಲರ್ನಿಂಗ್ ಇನ್ ಕನ್ನಡ. ಓಕೆ, ಅಜಿತ್ ಕುಮಾರ್, ಪವರ್ BI ಅವರು. ಓಕೆ, ಸೂಪರ್, ಬೆಸ್ಟ್ ಇನಿಷಿಯೇಟಿವ್. ಮಂಜುನಾಥ್, AI ಆಟೋಮೇಷನ್ ಮಾಡೋಣ. AI ಏಜೆಂಟ್ಸ್ ಬಗ್ಗೆ ಒಂದು ಕ್ಲಾಸ್ ತಗೋಣ ಅಂತಿದ್ದೀನಿ. ಟೈಮ್ ಇದ್ರೆ ಖಂಡಿತ AI ಆಟೋಮೇಷನ್ ಬಗ್ಗೆ ನಾವು ಮಾಡೋಣ. ಸೂಪರ್ ಕಿಕ್ ಸ್ಟಾರ್ಟ್, ವೆರಿ ಗುಡ್. ಓಕೆ, ಶ್ರೀನಿವಾಸ್ ನಾಯ್ಕ್, ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಕಲಿಬೇಕು, ಖಂಡಿತವಾಗಿ ಇರುತ್ತೆ. ಇಟ್ಸ್ ವೆರಿ ಗುಡ್ ಆಸ್ ಕರೆಂಟ್ ಮಾರ್ಕೆಟ್ ಈಸ್ AI ಮೇಕಿಂಗ್ ಸೋ ಮಚ್ ಚೇಂಜಸ್. ಓಕೆ, ವೆರಿ ವೆಲ್, ಸೋ ಇಂಪ್ರೆಸಿವ್. ಸೊ ಇಷ್ಟು ಜನ ಈಗ ಸದ್ಯಕ್ಕೆ ರಿಜಿಸ್ಟರ್ ಆಗಿದ್ದಾರೆ. ಇನ್ನೂ ಒಂದು ವಾರದ ಮೇಲಿದೆ. ಇವತ್ತು ಎಷ್ಟನೇ ತಾರೀಕು? ಇವತ್ತು 5ನೇ ತಾರೀಕು, ಅಂದ್ರೆ 17ನೇ ತಾರೀಕು ಅಂತಂದ್ರೆ ಇನ್ನು 12 ದಿವಸ ಇದೆ. ಸದ್ಯದಲ್ಲೇ ನಾನು ನಿಮಗೆ ಸ್ಕೆಡ್ಯೂಲ್ಸ್, ಟೈಮ್ ಟೇಬಲ್ ಮತ್ತೆ ಏನೆಲ್ಲ ಇರುತ್ತೆ ಸಿಲೆಬಸ್ ಅಲ್ಲಿ ಫೈನಲೈಸ್ ಮಾಡಿ ಅದನ್ನ ಕಳಿಸ್ತೀನಿ. ಯಾಕಂದ್ರೆ ಇನ್ನೂ ಅನೇಕ, ಅಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಇರ್ಬೋದು, ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಈ ತರದ್ದು ಕ್ಲಾಸಸ್ಗಳು ಕೂಡ ಕಂಡಕ್ಟ್ ಮಾಡಬೇಕು ಅಂತಿದ್ದೀನಿ. ಕೆಲವೊಬ್ರು ಟ್ರೈನರ್ಸ್ ಹತ್ರ ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ಅವ್ರಿಗೆ ಒಂದು ಸ್ಕೆಡ್ಯೂಲ್ ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ಇಂಕ್ಲೂಡ್ ಮಾಡಬೇಕು. ಹಂಗಾಗಿ ನಾನು ಇನ್ನೂ ಸ್ಕೆಡ್ಯೂಲ್ಸ್ ಅನ್ನು ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ಇನ್ನೊಂದು 2-3 ದಿನ ಟೈಮ್ ಕೊಡಿ, ನಿಮಗೆ ನಾನು ಸ್ಕೆಡ್ಯೂಲ್ಸ್ ಅನ್ನ ಕಳಿಸ್ತೀನಿ. ಅಷ್ಟರಲ್ಲಿ ನೀವುಗಳು ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ದಯವಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಅದನ್ನ ಶೇರ್ ಮಾಡಿ. ಅವ್ರು ಇದನ್ನ ಫಿಲ್ ಮಾಡಿದ್ರೆ ನಾವು ಅವರಿಗೆ ಡೀಟೇಲ್ಸ್ ನ ಕಳಿಸೋದಕ್ಕೆ ಈಸಿ ಆಗುತ್ತೆ. ನನಗೂ ಕೂಡ ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಯಾರೆಲ್ಲ ಅಕಸ್ಮಾತ್ ಈ ವಿಡಿಯೋ ನೋಡಿರ್ತೀರಾ ನೋಡಿ, ಈ 3 ಕ್ವಶನ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಮನಸಾರೆ ಹೇಳಿ, ಆಯ್ತಾ? ಸುಮ್ಮನೆ ನೀವು ಗುಡ್ ಅಥವಾ ಓಕೆ ಈ ತರದೆಲ್ಲ ಕಳಿಸಿದ್ರೆ ನಮಗೂ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ನೋಡಿ, ಕೆಲವೊಬ್ರನ್ನ ತುಂಬಾ ಮನಸ್ಸಿಂದ ಅವ್ರ ಅಭಿಪ್ರಾಯ ತಿಳಿಸಿರ್ತಾರೆ. ಸೊ ಈ ತರ ತಿಳಿಸಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ನಮಗೂ ಒಂದು ಪ್ರೋತ್ಸಾಹ, ಒಂದು ಎಂಕರೇಜ್ಮೆಂಟ್, ಸಹಕಾರ ಸಿಕ್ತಂಗಾಗುತ್ತೆ. ಸೊ ನಾವು ಇಲ್ಲಿ ನೀವು ಇಷ್ಟು ದೊಡ್ಡದಾಗಿ ಮೆಸೇಜ್ ಹಾಕಿ ಅಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಅನಿಸಿಕೆ, ಮನಸ್ಸಿನ ಅನಿಸಿಕೆಯನ್ನ ದಯವಿಟ್ಟು ಇಲ್ಲ. ಓಕೆ, ರೈಟ್. ಸೊ ಇದು ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದಾರೆ ಅವರ ಅಭಿಪ್ರಾಯ, ಕಮೆಂಟ್ಸ್ ಮತ್ತೆ ಮೆಸೇಜ್. ಸೊ ನೋಡಿದ್ರಲ್ಲ, ತುಂಬ ಜನ ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿದ್ದಾರೆ. ಅಕಸ್ಮಾತ್ ಆಗಿ ನೀವೇನಾದರೂ ಇನ್ನೂ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿಲ್ಲ ಅಂದರೆ ದಯವಿಟ್ಟು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಈ ಒಂದು ಕೋರ್ಸ್ನ ಒಂದು ಸದುಪಯೋಗ ಮಾಡಿಸ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಸ್ಫೂರ್ತಿ ದಿನ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕು ಅಂತ ನಾನು ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹವನ್ನು ಕೇಳ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಫೂರ್ತಿ ದಿನದ ಸ್ಕೆಡ್ಯೂಲ್ಸ್, ಟೈಮ್ ಟೇಬಲ್
ಮತ್ತೆ ಏನೆಲ್ಲ ಇರುತ್ತೆ ಸಿಲೆಬಸ್ ಅಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.